ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದಾಗ ಮಾತ್ರ ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗುತ್ತಾರೆ ಅಂತ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದ್ದಾರೆ. ಸದ್ಯ ಗುಬ್ಬಿ ತಾಲೂಕಿನ ಕಡೇಗೌಡನಹಟ್ಟಿಯಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ಶಾಲೆಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರ ಶಿಕ್ಷಕರ ನೇಮಕಕ್ಕೆ ನಡೆಸುವ ಪರೀಕ್ಷೆಯಲ್ಲಿ ಅರ್ಹ ಶಿಕ್ಷಕರು ಮಾತ್ರ ಆಯ್ಕೆಯಾಗುತ್ತಾರೆ. ಖಾಸಗಿ ಶಾಲೆಗಳಲ್ಲಿ ಪಿಯುಸಿ ಓದಿದ ಶಿಕ್ಷಕರ ನೇಮಕ ನಡೆದಿರುತ್ತದೆ. ಈ ಬಗ್ಗೆ ಸರಿಯಾದ ಮಾಹಿತಿ ಪಡೆದು ಆಲೋಚಿಸಿ ಅಂತ ಸಲಹೆ ನೀಡಿದರು. ಪಿಯುಸಿ ಮಾಡಿರ್ತಕ್ಕಂಥವ್ರೆ ಅವರೆಲ್ಲ ನೇಮಕ ಮಾಡ್ಕೊಂತಕ್ಕಂಥದ್ದು. ನಾವು 35,000-40,000 ಕೊಡ್ತೀವಿ ಸ್ಯಾಲ್ರಿ. ಎಷ್ಟು ಕೊಡ್ತೀವಿ ಅವರಿಗೆ? ಅವ್ರು 15,000, 12,000ಕ್ಕೆ 10,000ಕ್ಕೆ 8,000ಕ್ಕೆ ಸೇರಿಸ್ಕೊತಾರೆ. ಅಷ್ಟು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಎಷ್ಟು ಗುಣಮಟ್ಟದ ಶಿಕ್ಷಣವನ್ನ ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಅಂತಕ್ಕಂಥದ್ದನ್ನ ನೀವು ಚಿಂತನೆ ಮಾಡ್ಬೇಕಾಗುತ್ತೆ. ಇವತ್ತು ಸುಮಾರು ಶಾಲೆಗಳು ಮುಚ್ಚಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಎಲ್ಲೂ ಹೋಗ್ಬೇಡಿ, ನನ್ನೂರಿಗೆ ಹೋಗಿ ಸೇವೆಗಾರ ಪಡೆ ಅಂತ ನಾನು ಹೋಗಿದ್ದು. ನನ್ನೂರಾಗಿನ ಶಾಲೆನೇ ಮುಚ್ಚಿಬಿಟ್ಟಿದ್ದೀವಿ. ನನ್ನೂರಾಗಿನ ಶಾಲೆಗೆ ಮಕ್ಕಳನ್ನ ಕಳ್ಸಕ್ ಆಗ್ತಾ ಇಲ್ಲ. ಇದು ಆಗ್ಬಾರ್ದು. ನಿಮ್ಗೆ ಗುಣಮಟ್ಟದ ಶಿಕ್ಷಣ ಎಲ್ಲಾದ್ರೂ ಸಿಗುತ್ತೆ ಅಂತಂದ್ರೆ ನಾವು ಪ್ರತಿನಿತ್ಯ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣವನ್ನು ನಾವು ಕೊಡ್ತಕ್ಕಂಥದ್ದನ್ನ ನಮ್ಮ ಇಲಾಖೆ ವತಿಯಿಂದ ಮಾಡ್ತಾ ಇದ್ವಿ. ನಲಿಕಲಿ ಕಾರ್ಯಕ್ರಮ ಮಾಡಿದ್ವಿ. ಶಿಕ್ಷಣಕ್ಕೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಮಾಡ್ಲಿಲ್ಲ ಅಂದ್ರೆ ನೀವು ಮಕ್ಕಳು ನೋಡಿ, ನೀವು ಯಾರು ಈಗ ಸ್ವಾಮಿ ವಿವೇಕಾನಂದರು ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ, ಅವರು ಓದಿದ ಸರ್ಕಾರಿ ಶಾಲೆಗಳಿಗೆ, ಮಹಾತ್ಮ ಗಾಂಧಿ ಓದಿ ಸರ್ಕಾರಿ ಶಾಲೆಗಳಿಗೆ, ಅಂಬೇಡ್ಕರ್ ಓದಿದ ಸರ್ಕಾರಿ ಶಾಲೆಗಳಿಗೆ. ಈ ದೇಶದಲ್ಲಿ ಯಾರು ದೊಡ್ಡ ಹೆಸರುಗಳು ಸಿಗ್ತಕ್ಕಂಥವ್ರು ಯಾರು ನೋಡಿ ಎಲ್ಲರೂ ಸರ್ಕಾರಿ ಶಾಲೆ ಓದಿರ್ತಕ್ಕಂಥವ್ರಿಗೆ. ನೀವು ಅದನ್ನು ಬಿಡ್ತೀರಾ, ಕಾನ್ವೆಂಟ್ ಅಂತ ತಾಡೋಗಿ ಹಾಕ್ತೀರಾ, ಅಲ್ಲಿ ಏನೇನು ಕಲಿತವಲ್ಲಿ ಒಳ್ಳೇದು ಯಾವುದು ಕಲಿಯಲ್ಲ. ಹೋಗ್ತಾ ಹೋಗ್ತಾ ಪಿಯುಸಿ ಬಂದಿದ್ದಾಗೆ ಮೊಬೈಲ್ ಇಟ್ಕೊಂಡು ಯಾರ್ಯಾರು ಎಲ್ಲ ಹೊರಟೋಗ್ತಾವೋ, ಯಾರ್ಯಾರಿಂದ ಹೊರಟೋಗ್ತಾವೋ ಒಂದು ಗೊತ್ತಾಗಲ್ಲ. ನೀವು ಹೆಂಗೆ ಬದುಕನ್ನ ಕಟ್ಕೋಬೇಕು, ನಾವು ಹೆಂಗೆ ಬದುಕಬೇಕು ಅಂತಕ್ಕಂಥ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ನೀವೆಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ನಾವೆಲ್ಲರೂ ಕೂಡ ಗುಣಮಟ್ಟವನ್ನ ಕಾಪಾಡ್ಕೊಂತಕ್ಕಂಥದ್ದನ್ನ ಮಾಡ್ತೀವಿ. ನನಗೆ ಇಲ್ಲಿ ನೋಡಿದ್ರೆ ಭಾರಿ ಖುಷಿ. ಈ ಸಂದರ್ಭದಲ್ಲಿ ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮಿ, ಶಿಕ್ಷಣ ಅಧಿಕಾರಿ ಲೇಪಾಕ್ಷಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಮಣ್ಣ ಹಾಜರಿದ್ದರು.